ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಮಹಿಳೆಯರು ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇದ್ರು ಗೃಹಲಕ್ಷ್ಮಿ ಅಪ್ಡೇಟ್ ಕೊಡಿ ಅಂತ. ನಿಮಗೆ ಕಳೆದ ಒಂದು 10 ದಿನದಿಂದ ಅಪ್ಡೇಟ್ಸ್ ಆದರೆ ಬಂದಿರಲಿಲ್ಲ. ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ನಿಮ್ಗೆ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಆದ್ರೆ ಬಂದಿರಲಿಲ್ಲ. ಅದರಿಂದ ನಿಮಗೆ ಅಪ್ಡೇಟ್ಸ್ ನಮ್ಮ ಸೈಡಿಂದ ಆದರೆ ಬಂದಿರಲಿಲ್ಲ. ಈಗ ಗೃಹಲಕ್ಷ್ಮಿ 30 ಮತ್ತು 31ನೇ ಕಂತಿನ ಹಣದ ಕುರಿತು ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಸರ್ಕಾರದ ಕಡೆಯಿಂದ ಬಂದಿರುವಂತಹ ಎಲ್ಲ ಹೊಸ ಅಪ್ಡೇಟ್ಸ್ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಗೃಹಲಕ್ಷ್ಮಿ ಹಣದ ಕುರಿತು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಯುವ ನಿಧಿ ಬಂದಿಲ್ಲ ಅಂತಿದ್ರು. ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ನೀವು ಮಾಡಬೇಕಾಗಿರುವಂತಹ ಒಂದೇ ಒಂದು ಸಹಾಯ ಏನಂದ್ರೆ, ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ 29ನೇ ಕಂತಿನ ಹಣವರೆಗೂ ಕೂಡ ಬಂದು ಮಹಿಳೆಯರಿಗೆ ಜಮಾ ಆಗಿರುವಂತದ್ದು. 29ನೇ ಕಂತಿನ ಹಣವರೆಗೂ ಕೂಡ ಬಂದು ಹಣ ಜಮಾ ಆಗಿದೆ. ಆದ್ರೆ ಇನ್ನು 30, 31ನೇ ಕಂತಿನ ಹಣ ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು. ಈಗ ಗೃಹಲಕ್ಷ್ಮಿಯರು ಕೇಳ್ಬೋದು, ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಎಂದರೆ ಮಾರ್ಚ್ ತಿಂಗಳಿನ ಹಣ, 31ನೇ ಕಂತಿನ ಹಣ ಎಂದ್ರೆ ಇಲ್ಲಿ ಏಪ್ರಿಲ್ ತಿಂಗಳಿನ ಹಣ. ಹಾಗಾದ್ರೆ ಗೃಹಲಕ್ಷ್ಮಿ 30, 31ನೇ ಕಂತಿನ ಹಣ ಸರ್ಕಾರದವರು ಯಾವಾಗ ಕೊಡ್ತಾರೆ ಅಂತ ನಿಮಗೆ ಅಪ್ಡೇಟ್ಸ್ ಬಂದಿದೆ ಅಂದ್ರೆ, ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿರುವಂತದ್ದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣವರೆಗೂ ನಾವು ಕ್ಲಿಯರ್ ಮಾಡಿದೀವಿ ಮಹಿಳೆಯರಿಗೆ. ಈಗ 30, 31ನೇ ಕಂತಿನ ಹಣವನ್ನ 10 ದಿನಗಳ ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 10 ದಿನ ಒಳಗಡೆ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲಿ ನಿಮಗೆ ಪ್ರೋಸೆಸ್ ಎಲ್ಲ ಅಷ್ಟು ಫಾಸ್ಟ್ ಆಗಿ ನಡೆಯಲ್ಲ. 10 ದಿನ ಒಳಗಡೆ ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಜಮಾ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಏನಾಗುತ್ತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳು 25ನೇ ತಾರೀಕಿನ ಒಳಗಡೆ ನಿಮಗೆ ಹಣ ಆದ್ರೆ ಜಮಾ ಆಗುತ್ತೆ. ಅಂದ್ರೆ ಮೇ 25ನೇ ತಾರೀಕಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ. ಸ್ನೇಹಿತರೆ, ಈಗ ನೀವು ಕೇಳ್ಬೋದು, ಸಚಿವಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು 10 ದಿನದಲ್ಲಿ 2 ಕಂತಿನ ಹಣ ಕೊಟ್ಬಿಡ್ತಾರಂತ ಹೇಳಿದ್ದಾರೆ, ನಮಗೆ ಯಾಕೆ ಒಂದೇ ಕಂತು ಬರುತ್ತಂದ್ರೆ ಅದು ಪ್ರೋಸೆಸ್ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಒಂದೇ ಸರಿ ನಿಮ್ಗೆ 4,000 ಅಮೌಂಟ್ ಅಂತೂ ಹಾಕಲ್ಲ. ಫಸ್ಟ್ 2,000 ಅಮೌಂಟ್ ಹಾಕ್ತಾರೆ, ಮತ್ತೊಂದು 2,000 ಅಮೌಂಟ್ ಹಾಕ್ತಾರೆ. ಅದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ, ಜೂನ್ ತಿಂಗಳಿನಲ್ಲಿ ಜೂನ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಆದ್ರೆ ಬರುತ್ತೆ. ಈಗ ಒಂದು ಹತ್ರ ಒಂದು 10 ದಿನ ಡಿಫರೆನ್ಸ್ ಇರುತ್ತೆ. ಈಗ ನಿಮಗೆ ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಬಂದಿದೆ. ಈಗ 30ನೇ ಕಂತಿನ ಹಣಕ್ಕೂ 31ನೇ ಕಂತಿನ ಹಣಕ್ಕೂ ಇಲ್ಲಿ ಏನಾಗುತ್ತೆ ಅಂದ್ರೆ 10 ದಿನ ಡಿಫರೆನ್ಸ್ ಅಂತೂ ಇದ್ದೇ ಇರುತ್ತೆ. ಈಗ ಕೆಲವೊಬ್ರು ಕೇಳ್ತಿದ್ರು 29ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಬಂದಿಲ್ಲ ಅಂತ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ 29ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ 29ನೇ ಕಂತಿನ ಹಣ ಬಂದಿದ್ರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ. ಈಗ 30, 31ನೇ ಕಂತಿನ ಹಣ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ, ಅದೇ ಹೇಳದ್ನಲ್ಲ, ಇದೇ ತಿಂಗಳು 25ನೇ ತಾರೀಕಿನ ಒಳಗಡೆ 30ನೇ ಕಂತಿನ ಹಣ ಬರುತ್ತೆ. ಈಗ ನೆಕ್ಸ್ಟ್ ಜೂನ್ ಮೊದಲನೇ ವಾರದಲ್ಲಿ 31ನೇ ಕಂತಿನ ಹಣ ಆದ್ರೆ ಬರುತ್ತೆ. ಸ್ನೇಹಿತರೆ, ಈಗ ಪೆನ್ಷನ್ ಅಮೌಂಟ್ ಅಂತೂ ಇನ್ನೂ ಪೆನ್ಷನ್ ಅಮೌಂಟ್ ಪೆಂಡಿಂಗ್ ಇದೆ, ಯುವ ನಿಧಿ ಅಮೌಂಟ್ ಪೆಂಡಿಂಗ್ ಇದೆ. ಇಷ್ಟೆಲ್ಲ ಅಮೌಂಟ್ ಅನ್ನ ಪೆಂಡಿಂಗ್ ಇಟ್ಕೊಂಡವ್ರೆ ಸರ್ಕಾರದವರು. ಈ ಅಮೌಂಟ್ ಎಲ್ಲ ಇನ್ನೂ ರಿಲೀಸ್ ಮಾಡಬೇಕಾಗಿದೆ. ಪಾಪ ಯುವ ನಿಧಿ ಅಂತೂ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕೊಡ್ತಾನೆ ಇಲ್ಲ. ಈಗ ಗೃಹಲಕ್ಷ್ಮಿ ಅಂತೂ 2-3 ತಿಂಗಳು ಲೇಟ್ ಆದ್ರೂ ಅಮೌಂಟ್ ಕೊಡ್ತಿದ್ದಾರೆ. ಯುವ ನಿಧಿ ಅಂತೂ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅಮೌಂಟೇ ಬರ್ತಿಲ್ಲ. ಈಗ ಪೆನ್ಷನ್ ಅಂತೂ ಅದಂತೂ ಕರೆಕ್ಟಾಗಿ ಬರ್ತಿತ್ತು ಈ ಹಿಂದೆ, ಈಗ ಅದನ್ನು ಸಮಸ್ಯೆ ಮಾಡಿ ಇಟ್ಟಿದ್ದಾರೆ. ಪೆನ್ಷನ್ ಅಮೌಂಟ್ ಕೂಡ ಲೇಟ್ ಮಾಡ್ತಿರುವಂತದ್ದು. ಸರ್ಕಾರದವರಿಗೆ ನಮ್ಮ ಚಾನಲ್ ಕಡೆಯಿಂದ ಮನವಿ ಏನಂದ್ರೆ, ಆದಷ್ಟು ಬೇಗ ಈ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ, ಮತ್ತೆ ಪೆನ್ಷನ್ ಏನು ಕೊಡಬೇಕು ವೃದ್ಧರಿಗೆ, ಇದನ್ನೆಲ್ಲ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ನಮ್ಮ ಚಾನಲ್ ಕಡೆಯಿಂದ ಸರ್ಕಾರಕ್ಕೆ ಮನವಿ ಆದ್ರೆ ಮಾಡ್ಕೊಳ್ತಿದೀವಿ. ಈಗ ನಿಮಗೆ ಯಾವ ಯೋಜನೆಯ ಅಮೌಂಟ್ ಬಂದಿದೆ, ಯಾವ ಅಮೌಂಟ್ ಬಂದಿಲ್ಲ, ಏನೇನು ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ನೀವು ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಆಗ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ನೋಡೋಣ ಕಾಮೆಂಟ್ಸ್ ಅಲ್ಲಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ನೀವು ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದ್ರೆ ಬರುತ್ತೆ.